ನೀಟ್ ಹೋರಾಟದ ಬಳಿಕ ರಾಜ್ಯ ಸರ್ಕಾರದ ಕಾಕ್ರೋಚ್ ಕಣ್ಣನ್ನ ಇಟ್ಟಿದೆ. ಪರೀಕ್ಷಾ ಅಕ್ರಮ ವಿರುದ್ಧ ದೇಶವ್ಯಾಪಿ ಚಳುವಳಿ ಆಗಿರೋದನ್ನ ಎಲ್ಲರೂ ಕೂಡ ನೋಡಿದ್ರಿ. ಸದ್ಯ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಆಗ್ರಹ ಕೇಳಿಬರ್ತಾ ಇದೆ. ಸದ್ಯ ಕರ್ನಾಟಕದ ನೇಮಕಾತಿ ವ್ಯವಸ್ಥೆ ಬಗ್ಗೆಯೂ ಕೂಡ ಸಿಜೆಪಿ ಪ್ರಶ್ನೆಯನ್ನ ಇಟ್ಟಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನೀಟ್ ಹೋರಾಟಕ್ಕೆ ಸಿಕ್ಕ ಜಯದ ಬಳಿಕ ಈಗ ರಾಜ್ಯ ಸರ್ಕಾರದತ್ತ ಕಾಕ್ರೋಚ್ ಕಣ್ಣನ್ನ ಇಟ್ಟಿರುವಂತದ್ದು. ಪರೀಕ್ಷಾ ಅಕ್ರಮ ವಿರುದ್ಧ ಈಗ ದೇಶವ್ಯಾಪಿ ಚಳುವಳಿ ಮಾಡ್ತೀವಿ ಅಂತ ಸಿಜೆಪಿ ಹೇಳಿಕೆ ಕೊಟ್ಟಿದೆ. ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗೆ ಈಗ ಸಿಜೆಪಿ ಆಗ್ರಹಿಸಿರುವಂತದ್ದು. ಇದು ಕೇವಲ ಸಿಜೆಪಿ ಎಂಬ ಪಕ್ಷ ಅಥವಾ ಸಿಜೆಪಿ ವ್ಯವಸ್ಥಾಪಕರ ಮಾತಲ್ಲ, ಇದು ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮಾತು. ನಮ್ಮ ದೇಶದಲ್ಲಿರುವಂತಹ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಬರಬೇಕು ಅಂತ ಹೇಳಿ ಈಗ ಕೆಪಿಎಸ್ಸಿ ನೇಮಕಾತಿ ವಿವಾದ ಮತ್ತೆ ಚರ್ಚೆಗೆ ಬಂದಿದೆ. ಇದೇ ಕೆಪಿಎಸ್ಸಿ ವಿವಾದದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಮಾಡಿದಿರುವಂತಹ ಈ ಒಂದು ಸ್ವಜನ ಪಕ್ಷಪಾತ ಆರೋಪ ಆಗಿರ್ಬೋದು, ಜೊತೆಗೆ PSI 2021ರಲ್ಲಿ ನಡೆದಂತಹ ಹಗರಣ, ಅಲ್ಲಿ ಒಂದು ಪೋಸ್ಟ್ಗೆ 30 ರಿಂದ 60 ಲಕ್ಷ ಹಣ ತಗೊಂಡು ಒಳಗಿರುವಂತಹ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ಕೊಟ್ಟು, ಜೊತೆಗೆ PSI ಎಕ್ಸಾಮ್ ಬರೆಯೋಕೆ ಬಂದಂತಹ ಆ ಒಂದು ಕಂಟೆಸ್ಟೆಂಟ್ಸ್ ಗಳಿಗೆ ಕಿವಿಯಲ್ಲಿ ಬ್ಲೂಟೂತ್ ಹಾಕೊಂಡ್ರು ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಕಂಡ್ರೂ ಕಾಣದಂತೆ ಕುಳಿತಿರೋದಾಗಿರ್ಬೋದು. ಜೊತೆಗೆ ಈ ಪಾರದರ್ಶಕ ನೇಮಕಾತಿಗೆ ಹೋರಾಟಗಾರರು ಆಗ್ರಹ ಮಾಡ್ತಿದ್ದಾರೆ. ನೀವು ನೇಮಕಾತಿ ಮಾಡ್ಕೊಳ್ಳುವಾಗ ಪಾರದರ್ಶಕವಾಗಿ ಮಾಡಿ, ಎಲ್ರಿಗೂ ಒಂದೇ ತರ ಮಾಡಿ, ಬಯೋಮೆಟ್ರಿಕ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಟೆಕ್ನಿಕಲಿ ಎವಿಡೆನ್ಸ್ ಅನ್ನ ತಗೊಂಡು ಮಾಡಿ ಅಂತ ಹೇಳಿ ಆಗ್ರಹ ಕೇಳಿಬರ್ತಾ ಇದೆ. ಈ ಕುರಿತಂತೆ DK ಶಿವಕುಮಾರ್ ಅವರ ಸರ್ಕಾರಕ್ಕೂ ಕೂಡ ಸಿಜೆಪಿ ಎಚ್ಚರಿಕೆಯನ್ನು ಕೊಡ್ತಾ ಎಂಬ ಮಾತು ಕೇಳಿ ಬರ್ತಾ ಇದೆ. ಸದ್ಯ ಪರೀಕ್ಷಾ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ನೀವು ಬರೀ ನೀಟ್ ಅನ್ನುವಂಥದ್ದನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳಿಬಿಡಿ. ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ KPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇದೇ ಶಿವಶಂಕರಪ್ಪ ಸಾಹುಕಾರ್ ಏನ್ ಮಾಡಿದ್ರು, ತಮ್ಮ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಯಾವ ತರ ಬೇಕು ತಿರುಚಿ ಮಾಡಿ ಅವರಿಗೆ ಹುದ್ದೆ ಸಿಗುವಲ್ಲಿ ಯಶಸ್ವಿಯಾದ್ರು. ಹಾಗಾದ್ರೆ ಸ್ವಜನ ಪಕ್ಷಪಾತ ಸರಿಯಾ ಅವರಲ್ಲಿ ಮಾಡಿದ್ದು? ಮತ್ತೊಂದ್ ಕಡೆಗೆ ಇತ್ತೀಚೆಗೆ ರೀಸೆಂಟ್ಲಿ ನಿನ್ನೆ ಮೊನ್ನೆ ಆಗಿರುವಂತದ್ದು ಪಶು ವೈದ್ಯಕೀಯ ನೇಮಕಾತಿಯಲ್ಲೂ ಕೂಡ ಇದೇ ಶಿವಶಂಕರಪ್ಪ ಸಾಹುಕಾರ್ A1 ಆರೋಪಿ, ಅಲ್ಲೂ ಕೂಡ 60 ರಿಂದ 80 ಲಕ್ಷ ತೆಗೆದುಕೊಂಡು ಒಂದು ಹುದ್ದೆಗೆ ಭರ್ತಿ ಮಾಡಿರುವಂತದ್ದು. ಜೊತೆಗೆ PSI 2001ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 30 ರಿಂದ 60 ಲಕ್ಷ ತೆಗೆದುಕೊಂಡ್ರಿ. ಆ ವಿಚಾರ ಈಗಲೂ ಕೂಡ ನಡೀತಾ ಇದೆ. ಹಂಗಾರೆ ಭ್ರಷ್ಟರು ಯಾರು, ಅದಕ್ಕೆ ಕುಮ್ಮಕ್ಕು ಕೊಟ್ಟ ಅಧಿಕಾರಿಗಳು ಯಾರು, ಸಚಿವರು ಯಾರು, ಇನ್ನೂ ಕೂಡ ಯಾರಿಗೂ ಶಿಕ್ಷೆಯಾಗಿಲ್ಲ. ಜೊತೆಗೆ ಅದೇ ಅಧಿಕಾರಿಗಳು ಪರೀಕ್ಷಾ ಹಾಲ್ನಲ್ಲಿ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಕಂಟೆಸ್ಟೆಂಟ್ಗಳಿಗೆ ಕಿವಿಯಲ್ಲಿ ಬ್ಲೂಟೂತ್ ಹಾಕೊಂಡ್ರು ಕೂಡ ಸುಮ್ಮನೆ ಕೂರ್ತಾರಂತೆ. ಹಾಗಿದ್ರೆ ಇಂಥ ಭ್ರಷ್ಟಾಚಾರದ ಒಂದು ಅಧಿಕಾರ, ಇಂಥ ಸ್ವಜನ ಪಕ್ಷಪಾತ ಮಾಡ್ತಿರುವಂತಹ ಅಧಿಕಾರಿಗಳು, ಜೊತೆಗೆ ಈ ಒಂದು ಪರೀಕ್ಷಾ ಮಾಫಿಯಾ, ಇದು ಯಾವಾಗ ನಿಲ್ಲೋದಕ್ಕೆ ಸಾಧ್ಯ? ನೀಟ್ ನಿಮ್ಗೆ ಎಕ್ಸಾಂಪಲ್ ಅಷ್ಟೇ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಈ ಒಂದು ಭ್ರಷ್ಟ ಶಿಕ್ಷಣ ಮಾಫಿಯಾವನ್ನು ಕೂಡ ನಾವು ಬಲೆಗೆ ಎಳಿತೀವಿ, ಇದಕ್ಕೂ ಕೂಡ ನಾವು ಬರೆ ಹಾಕ್ತೀವಿ ಅಂತ ಸಿಜೆಪಿ ಏನಾದ್ರೂ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಟಾಂಗ್ ಕೊಡ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯ ಪರೀಕ್ಷಾ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಎಂಬ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಇದು ಮೋದಿ ಅವರಿಗಷ್ಟೇ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಕೂಡ ಜಿರಳೆ ಈ ರೀತಿ ಎಚ್ಚರಿಕೆ ಕೊಡ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯ ನೀಟ್ ಹೋರಾಟದ ಮುಖಾಂತರ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವಂತ ಸಂದೇಶವನ್ನ ಕಾಕ್ರೋಚ್ ಜನತಾ ಪಾರ್ಟಿ ರವಾನಿಸ್ತಾ ಹಾಗಿದ್ರೆ, ಈಗ ರಾಜ್ಯ ಸರ್ಕಾರಗಳತ್ತೂ ಕೂಡ ಬೆರಳು ಮಾಡಿ ತೋರಿಸ್ತಾ ಇದೆ. ಪರೀಕ್ಷಾ ಅಕ್ರಮದ ವಿರುದ್ಧ ಹೋರಾಟ ಕೇವಲ ಕೇಂದ್ರಕ್ಕೆ ಮಾತ್ರ ಅಲ್ಲ, ನಾವು ಕರ್ನಾಟಕ ಕೂಡ ಎಚ್ಚರಿಕೆಯ ಗಂಟೆ ಅಂತ ಸಿಜೆಪಿ ಈಗ ಹೇಳಿಕೆ ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ಕೇವಲ ಪರೀಕ್ಷೆಗಳು ಮಾತ್ರ ಅಲ್ಲ, ರಾಜ್ಯದ ನೇಮಕಾತಿ ವ್ಯವಸ್ಥೆ, ಅಪಾಯಿಂಟ್ಮೆಂಟ್ ವ್ಯವಸ್ಥೆಯ ಬಗ್ಗೆಯೂ ಕೂಡ ಸಿಜೆಪಿ ಮಾತೆತ್ತಿದೆ. ಪರೀಕ್ಷಾ ಪಾರದರ್ಶಕತೆ ಬಗ್ಗೆ ಹೊಸ ಚರ್ಚೆ ಈಗ ಶುರುವಾಗಿರುವಂತದ್ದು. ನೀವು ನೇಮಕಾತಿ ಮಾಡ್ಕೊಂತೀರಾ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸ್ರಿ, ಎಲ್ರಿಗೂ ಕೂಡ ಒಂದೇ ತರದ ಪರೀಕ್ಷೆ ನಡೆಯುತ್ತೆ. ಮತ್ತೊಂದ್ ಕಡೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೂತ್ರಧಾರರು ಯಾರಿದ್ದಾರೆ, ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಅವರನ್ನ ಇಮಿಡಿಯೇಟ್ ಜೈಲಿಗೆ ಕಳಿಸೋದು ಅಥವಾ ಅವರ ಅಧಿಕಾರ ತಲೆದಂಡ ಮಾಡೋದು, ಇದಕ್ಕೆ ಒಂದು ನ್ಯಾಯಾಲಯವನ್ನ ಸ್ಥಾಪನೆ ಮಾಡಿ ಎಂಬಂತ ವಿಚಾರ ಕೂಡ ಕೂಗು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ
KPSC ಆಗಿರ್ಬೋದು, KEA ಆಗಿರ್ಬೋದು, SSLC, PUC ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಲೀಕ್ ತಡೆಯೋದಕ್ಕೂ ಕೂಡ ಮಾರ್ಗಸೂಚಿ ಕೈಗೊಳ್ಳಿ, ಅದಕ್ಕೂ ಕೂಡ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡಿ ಅಂತ ಈಗ CJP ಹೇಳಿಕೆ ಕೊಟ್ಟಿದೆ. ಮತ್ತೊಂದು ಕಡೆಗೆ ಈ ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಈ ಒಂದು ಆರಂಭದಿಂದ ಶುರುವಾದಂತ ಆಕ್ರೋಶ ಈಗ ದೇಶವ್ಯಾಪಿ ಚಳುವಳಿಯಾಗಿ ರೂಪುಗೊಳ್ಳಿತು. CJP ಬ್ಯಾನರ್ ಅಡಿಯಲ್ಲಿ ನಡೆದಂತಹ ಪ್ರತಿಭಟನೆ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ್ವು. ಯುವ ಜನರ ಒತ್ತಡದಿಂದ ಕೇಂದ್ರದ ಹಿರಿಯ ಸಚಿವರೊಬ್ಬರು ರಾಜೀನಾಮೆ ಕೊಡ್ತಾರೆ ಅಂತ ಅಂದ್ರೆ ಅದು ಕೂಡ ಪ್ರಧಾನಿ ಮೋದಿ ಅವರ 12 ವರ್ಷದ ಆಡಳಿತ. ಇದೇ ಧರ್ಮೇಂದ್ರ ಪ್ರಧಾನ್ 30 ವರ್ಷಗಳ ಹಿಂದೆ ಅವರು ಕೂಡ ಒಬ್ಬ ಸಚಿವರಾಗಿ ABVP ಇಂದ ಸ್ಥಾಪನೆಯಾದಂತಹ ಸಂಸ್ಥೆಯಿಂದ ಶುರು ಮಾಡಿದಂತ ಅವರ ರಾಜಕೀಯ ಇದೇ ಫಾರ್ ದ ಫಸ್ಟ್ ಟೈಮ್ 1997ರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಆ ಸಂದರ್ಭದಲ್ಲಿ ಇದೇ ಧರ್ಮೇಂದ್ರ ಪ್ರಧಾನ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರತಿಭಟನೆಯನ್ನ ಮಾಡ್ತಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ. ಇವತ್ತು ಅದೇ ಧರ್ಮೇಂದ್ರ ಪ್ರಧಾನ್ 2026ರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ಸೊ ಈ ಒಂದು ದೀರ್ಘ 40 ದಶಕಗಳ ಅವರ ರಾಜಕೀಯ ಆಡಳಿತದಲ್ಲಿ ಇದು ಅವರಿಗೆ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಹೋರಾಟಗಾರರ ವಾದ ಇಷ್ಟೇ, ಪರೀಕ್ಷಾ ಭ್ರಷ್ಟಾಚಾರ ಸಾಮಾನ್ಯ ವಿಚಾರ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಂತ CJP ಹೇಳಿದೆ. ಮತ್ತೊಂದು ಕಡೆಗೆ ಕೇವಲ ನಾವು ಪರೀಕ್ಷೆ, ವಿದ್ಯಾರ್ಥಿಗಳು ಮತ್ತೆ ಯುವ ಜನತೆ ಇಷ್ಟನ್ನ ಮಾತ್ರ ನಾವು ಆರೋಪ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಗುಂಡಿ ಬಿದ್ದ ರಸ್ತೆ ಇದೆ, ಎಷ್ಟು ಹಾಳಾದ ರಸ್ತೆ ಇದೆ, ನಾಗರಿಕ ಮೂಲಸೌಕರ್ಯ ಎಷ್ಟು ಕುಸಿತಾ ಇದೆ, ಎಲ್ಲಕ್ಕೂ ಸಂಬಂಧಪಟ್ಟಂತೆ ನಗರ ನಿರ್ಲಕ್ಷ್ಯ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವ್ರಿಗೂ ಕೂಡ ಮುಂದೆ CJP ಬಹಳ ದೊಡ್ಡ ಕಣ್ಣಿಟ್ಟಿದೆ. ಹಾಗಾಗಿ ಕೇಂದ್ರದ ಸವಾಲಾಯ್ತು. ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜ್ಯದತ್ತೂ ಕೂಡ CJP ಕಣ್ಣು ಹಾಯಿಸುತ್ತಾ ಕಾದು ನೋಡಬೇಕಾಗಿದೆ.